ವೀಕ್ಷಕರಿಗೆಲ್ಲ ಗೌರವದ ನಮಸ್ಕಾರಗಳು. ಸ್ನೇಹಿತರೆ, ಕವನ ಉಲ್ಲಾಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ತೊಂಡೆಕಾಯಿ ಗೊಜ್ಜನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಗೊಜ್ಜನ್ನ ನೀವು ವಾರ ಪೂರ್ತಿ ಇಟ್ಕೊಂಡ್ರೂ ಕೂಡ ಹಾಳಾಗೋದಿಲ್ಲ. ಹೇಗೆ ಮಾಡ್ಕೊಳ್ಳೋದು, ಏನೇನು ಪದಾರ್ಥಗಳು ಬೇಕು ನೋಡೋಣ ಬನ್ನಿ. ಮೊದಲಿಗೆ ಕಾಳುಗಳನ್ನ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1 ಅರ್ಧ ಚಮಚ ಸಾಸಿವೆ, 1/4 ಚಮಚ ಜೀರಿಗೆನ ತೊಗೊಂಡಿದ್ದೀನಿ. ಇಲ್ಲಿ ಒಂದೊಂದಾಗಿನೇ ಹುರಿದು ಪೌಡ್ರು ಮಾಡ್ಕೊಳ್ಳೋಣ. ಎಲ್ಲ ಕಾಳುಗಳನ್ನು ಆದಷ್ಟು ನೀವು ಸಣ್ಣ ಉರಿಯಲ್ಲೇ ಹುರಿದು ಇಟ್ಕೊಳ್ಬೇಕಾಗತ್ತೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇದಿಷ್ಟನ್ನು ಹುರಿದು ಮಿಕ್ಸಿ ಜಾರಿಗೆ ಹಾಕಿ ತಣ್ಣಗಾಗೋಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ಈ ಕಾಳುಗಳನ್ನ ಹಾಕೋದ್ರಿಂದ ಪಲ್ಯಕ್ಕೆ ವಿಶೇಷವಾದಂತಹ ರುಚಿ ಸಿಗತ್ತೆ. ಈ ಕಾಳುಗಳು ಸ್ವಲ್ಪ ತಣ್ಣಗಾಗಲಿ, ಹಾಗೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ತೊಂಡೆಕಾಯಿನ ಬೇಯಿಸ್ಕೊಳ್ಬೇಕು. ಒಲೆ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ತೊಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲಿ 1 ಲೋಟ ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 3/4 ಭಾಗ ನೀರನ್ನು ಹೀರ್ಕೊಳ್ಬೇಕು. ತೊಂಡೆಕಾಯಿ ಅಷ್ಟು ಪ್ರಮಾಣದಲ್ಲಿ ನಾವು ತೊಂಡೆಕಾಯಿನ ಬೇಯಿಸ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇವಾಗ ಕಾಳುಗಳನ್ನ ಹುರಿದು ತಣ್ಣಗಾಗಕ್ಕೆ ಬಿಟ್ಕೊಂಡಿದೆ ಅಲ್ವಾ, ಈ ಕಾಳುಗಳನ್ನ ತರಿತರಿಯಾಗಿ ಪೌಡ್ರು ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪೌಡ್ರು ಮಾಡಬಾರ್ದು. ಈ ತರಿತರಿಯಾಗಿ ಇದ್ದಾಗ ಬಹಳ ರುಚಿ ಕೊಡುತ್ತೆ ಪಲ್ಯಕ್ಕೆ. ಸ್ನೇಹಿತರೆ, ನಾನಿಲ್ಲಿ ಚಿಕ್ಕ ಗ್ಲಾಸ್ನಲ್ಲಿ 1/4 ಲೋಟ ಬೆಲ್ಲ ಹಾಗೂ 3/4 ಲೋಟ ಎಣ್ಣೆನ ತಗೊಂಡಿದ್ದೀನಿ. ಈ ಎಣ್ಣೆನ ಇವಾಗ ನಾನು ಈ ತೊಂಡೆಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತೊಂಡೆಕಾಯಿಯು ಅರ್ಧ ಪ್ರಮಾಣದಲ್ಲಿ ಬೇಯಿದ್ರೆ ಸಾಕಾಗತ್ತೆ. ಈ ಕಾಳುಗಳನ್ನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡ್ರನ್ನು ಸೇರಿಸಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಚಮಚ ಆಗುವಷ್ಟು ಖಾರದ ಪುಡಿ, 1 ಅರ್ಧ ಚಮಚ ಕೊತ್ತಂಬರಿ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ನಾವು ಬೆಲ್ಲನ ತೊಗೊಂಡಿದ್ವಲ್ಲ, ಈ ಬೆಲ್ಲನೂ ಕೂಡ ಸೇರಿಸ್ಕೊಳ್ಬೋದು. ನೀವೇನಾದರೂ ತುಂಬ ಸಿಹಿನ ಇಷ್ಟಪಡಲ್ಲ ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬೆಲ್ಲನ ಬಳಸ್ಕೊಳ್ಬೋದು. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಉರಿಯಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳಿ. ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಪಾತ್ರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು. ತೊಂಡೆಕಾಯಿನ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿ ಬರುತ್ತೆ. ನಾನು ವಿಡಿಯೋಕ್ಕೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಗೊಜ್ಜು ನೀವು 1 ವಾರ ಇಟ್ಕೊಳ್ಬೇಕಾದ್ರೂ ತಿಂದ್ಕೊಳ್ಬಹುದು. ಏನಾದರೂ ಟ್ರಾವೆಲ್ ಮಾಡ್ತಾ ನಾನು ಏನಾದರೂ ಗೊಜ್ಜನ್ನ ಮಾಡ್ಕೊಳ್ಬೇಕು ಅಂದರೆ ಈ ಥರ ಪಲ್ಯ, ಚಪಾತಿ ಏನಾದರೂ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ಪಲ್ಯನ ಕಲ್ಸ್ಕೊಂಡು ತಿಂತಾ ಇದ್ದರೆ ಬಹಳ ರುಚಿಯಾಗಿರುತ್ತೆ. ಸ್ನೇಹಿತರೆ, ನೀವು ತೊಂಡೆಕಾಯಿ ಗೊಜ್ಜನ್ನ ಮಾಡ್ಕೊಳ್ಬೇಕಾದ್ರೆ ನೀವು ಹಣ್ಣಾಗಿರುವ ತೊಂಡೆಕಾಯಿನ ಬಳಸ್ಕೊಳ್ಬಾರ್ದು. ನೀವು ಇದಕ್ಕೆ ಬೇಕಾದರೆ ಒಣ ಕೊಬ್ಬರಿನೂ ಕೂಡ ಬಳಸ್ಕೊಳ್ಬಹುದು. ಇದ್ರೆ ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟವಾಯಿತು ಅಂತ ಭಾವಿಸ್ತಾ ಇದ್ದೀನಿ. ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಸರಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋಕ್ಕೊಂದು ಲೈಕ್ ಬಟನ್ ಒತ್ತಿ. ವಿಡಿಯೋದ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.